ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ದೇವರನ್ನು ನಿಮ್ಮೊಳಗೆ ಹುಡುಕಿರಿ. ಅದಕ್ಕೆ ಆಧಾರವಾಗಿ ಕೊಲೊಸ್ಸೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೆಯ ವಚನ. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾ ಅತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಈ ದಿನಗಳಲ್ಲಿ ಜನರು ದೇವರನ್ನು ಪುಣ್ಯ ಸ್ಥಳಗಳಲ್ಲಿ ಹುಡುಕುತ್ತಾ ಇದ್ದಾರೆ, 4 ಗೋಡೆಗಳ ಮಧ್ಯದಲ್ಲಿ ಹುಡುಕುತ್ತಾ ಇದ್ದಾರೆ. ತಪ್ಪಾದ ಸ್ಥಳದಲ್ಲಿ ಹುಡುಕುವುದು ಮಾತ್ರವಲ್ಲ, ತಪ್ಪಾದ ಉದ್ದೇಶಗಳಿಗಾಗಿ ದೇವರನ್ನು ಹುಡುಕುತ್ತಿದ್ದಾರೆ. ನೋಡ್ರಿ, ಮನುಷ್ಯನು ಕರ್ತನನ್ನು ಅನೇಕ ಸ್ಥಳಗಳಲ್ಲಿ ಹುಡುಕ್ತಾನೆ, ಆದರೆ ಕರ್ತನು ತನ್ನ ವಾಸ ಸ್ಥಳವನ್ನು ಮನುಷ್ಯರ ಮಧ್ಯದಲ್ಲೇ ಇಟ್ಟಿದ್ದಾನೆ. ನಾವೇ ಕರ್ತನ ವಾಸಸ್ಥಳ. ಕರ್ತನು ನಮ್ಮಲ್ಲಿ ವಾಸವಾಗಿದ್ದಾರೆ. ಸತ್ಯವೇದ ಹೇಳುತ್ತದೆ, ಕೊಲೊಸ್ಸೆ ಪತ್ರಿಕೆ 1:28 ಈಗಾಗಲೇ ಓದಿದ್ದೇವೆ, ನಿಮ್ಮಲ್ಲಿರುವ ಕ್ರಿಸ್ತ ಯೇಸು ಮಹಿಮೆಯ ನಿರೀಕ್ಷೆಯಾಗಿದ್ದಾರೆ. ನಮ್ಮಲ್ಲಿರುವಂಥ ಯೇಸು. ಹಾಗಾದರೆ ದೇವರು ಅಲ್ಲಿ ಇಲ್ಲಿ ಇಲ್ಲ, ನಮ್ಮಲ್ಲೇ ಇದ್ದಾರೆ. ಯೇಸುವನ್ನು ಅಲ್ಲಿ ಇಲ್ಲಿ ಹುಡುಕಬೇಡ್ರಿ, ನಿಮ್ಮಲ್ಲೇ ಇದ್ದಾರೆ. ಕರ್ತನು ನಮ್ಮೊಳಗೆ ಇದ್ದಾರೆ. ನಾವು ಪ್ರಾರ್ಥಿಸುವಾಗ ಆತನು ನಮ್ಮ ಬಳಿ ಬರುವರು. ಪೂರ್ಣ ಹೃದಯದಿಂದ ಹುಡುಕುವವರ ಮಧ್ಯದಲ್ಲಿ ಇದ್ದಾರೆ. ಒಂದು ನಡೆದ ಘಟನೆ ನನಗೆ ನೆನಪಿಗೆ ಬರುತ್ತದೆ. ಒಬ್ಬ ಬ್ಯಾಂಕಿನಿಂದ ಒಬ್ಬ ಶ್ರೀಮಂತನು ಹಣ ಪಡೆದುಕೊಳ್ಳುತ್ತಿರುವುದನ್ನು ಒಬ್ಬ ಕಳ್ಳನು ಗಮನಿಸಿದನು. ಆ ಶ್ರೀಮಂತನನ್ನೇ ಹಿಂಬಾಲಿಸಿದನು. ಆ ಶ್ರೀಮಂತನು ರೈಲನ್ನು ಹತ್ತಿದನು, ಕಳ್ಳನು ಅದೇ ರೈಲು ಬೋಗಿಯನ್ನು ಹತ್ತಿ ಕುಳಿತನು. ರಾತ್ರಿಯಾಗಲು ಶ್ರೀಮಂತನು ಚೆನ್ನಾಗಿ ನಿದ್ರೆ ಮಾಡಲು ಆರಂಭಿಸಿದನು. ಸಮಯ ನೋಡಿ ಕಳ್ಳನು ಶ್ರೀಮಂತನ ಬಳಿ ಇದ್ದ ಹಣವನ್ನು ಹುಡುಕಿದನು, ಆದರೆ ಅವನಿಗೆ ಸಿಗಲಿಲ್ಲ. ಆ ಶ್ರೀಮಂತನು ರೈಲಿನಿಂದ ಇಳಿದು ಹೋಗುವಾಗ ಕಳ್ಳನನ್ನು ನೋಡಿ, ನೀನು ಎಲ್ಲೆಲ್ಲೋ ನನ್ನ ಹಣವನ್ನು ಹುಡುಕುತ್ತಿದ್ದೆ, ಆದರೆ ನಾನು ಆ ಹಣವನ್ನು ನಿನ್ನ ತಲೆದಿಂಬಿನ ಕೆಳಗೆ ಬಚ್ಚಿಟ್ಟಿದ್ದೆನು. ನಿನ್ನ ಬಳಿ ಅದನ್ನು ಹುಡುಕುವುದಿಲ್ಲವೆಂಬುದಾಗಿ ನನಗೆ ಗೊತ್ತಿತ್ತೆಂಬುದಾಗಿ ಶ್ರೀಮಂತ ಹೇಳಿದನು. ನೋಡ್ರಿ, ಇಂದು ಸಹ ಅನೇಕರು ದೇವರನ್ನು ಹುಡುಕಿ ಪ್ರಪಂಚವೆಲ್ಲ ಅಲಿಯುತ್ತಾ ಇದ್ದಾರೆ, ಆದರೆ ತಮ್ಮೊಳಗೆ ದೇವರ ಸೃಷ್ಟಿ ಇರುವಾಗ, ದೇವರು ನಮ್ಮೊಳಗೆ ಇರುವಾಗ ದೇವರನ್ನು ಹುಡುಕುವುದಿಲ್ಲ. ನಿಮ್ಮ ಹೃದಯವೆಂಬ ಆಲಯದಲ್ಲಿ ಯೇಸು ಕ್ರಿಸ್ತನು ವಾಸವಾಗಿದ್ದಾರೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ ಹೇಳುತ್ತದೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಪ್ರೀತಿಯುಳ್ಳ ದೇವಜನರೇ, ಯೇಸುವನ್ನು ಅಲ್ಲಿ ಇಲ್ಲಿ ಹುಡುಕಬೇಡ್ರಿ, ನಿಮ್ಮಲ್ಲಿಯೇ ಇದ್ದಾರೆ, ನಿಮ್ಮಲ್ಲೇ ಹುಡುಕ್ರಿ. ಹಲ್ಲೆಲೂಯಾ. ನಿಮ್ಮೊಳಗೆ ಕರ್ತನನ್ನು ಹುಡುಕಿರಿ. ನಿಮ್ಮ ಅಂತರಂಗವನ್ನು ನೋಡುವ ದೇವರು ನಿಮಗೆ ಬಹಿರಂಗವಾಗಿ ನಿಮಗೆ ಉತ್ತರ ಕೊಡುವರು. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ, ಸ್ವಾಮಿ, ನಿಮ್ಮನ್ನು ನಾನು ಎಲ್ಲೆಲ್ಲೋ ಹುಡುಕಿದೆ, ಆದರೆ ನೀವು ನಮ್ಮಲ್ಲಿ ಇದ್ದೀರೆಂಬುದಾಗಿ ನಾನು ಮರೆತು ಬಿಟ್ಟೆ. ನನ್ನ ಹೃದಯದಲ್ಲಿ ಇದ್ದೀರೆಂಬುದಾಗಿ ನಾನು ಮರೆತು ಬಿಟ್ಟೆ. ಯೇಸುವೆ, ನನ್ನ ಹೃದಯದ ಬಾಗಿಲನ್ನು ತೆರೆದಿದ್ದೇನೆ. ನನ್ನ ಹೃದಯದ ಬಾಗಿಲ ಒಳಗೆ ಬಾ ಸ್ವಾಮಿ, ನನ್ನೊಡನೆ ವಾಸ ಮಾಡು, ನನ್ನ ಜೀವಿತವನ್ನು ಆಳ್ವಿಕೆ ಮಾಡೆಂಬುದಾಗಿ ಒಪ್ಪಿಸಿಕೊಡ್ರಿ. ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಹೊಸ ದಿನಕ್ಕಾಗಿ, ಬೆಳಗಿನ ಸಮಯಕ್ಕಾಗಿ ನಿನ್ನ ನಾಮವನ್ನು ಘನಪಡಿಸ್ತೇವೆ. ದೇವರೇ, ನೀವು ನಮ್ಮೊಳಗೆ ವಾಸ ಮಾಡುವ ದೇವರು. ಅಪ್ಪ, ನಿಮ್ಮನ್ನು ಅಲ್ಲಿ ಇಲ್ಲಿ ಹುಡುಕದೆ ದೇವರೇ, ಅಪ್ಪ, ನಮ್ಮ ಒಳಗಡೆನೇ ಸ್ವಾಮಿ ನಾವು ಹುಡುಕಿಕೊಳ್ಳುತ್ತಾ ನಿನ್ನನ್ನು ಧ್ಯಾನಿಸುವಂತೆ, ನಿನ್ನ ನಾಮವನ್ನು ಜಪಿಸುವಂತೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಈ ದಿನ ನಿನ್ನ ಮಕ್ಕಳಿಗೆ ಜಯಕರವಾಗಿರಲಿ. ಈ ದಿನ ನಿನ್ನ ಮಕ್ಕಳು ಮಾಡುವ ಎಲ್ಲ ಕೈ ಪ್ರಯಾಸಗಳು ಬ್ಲೆಸ್ ಮಾಡಿರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ಕರ್ತನು ನಿಮ್ಮೊಳಗೆ ವಾಸ ಮಾಡ್ತಾ ಇದ್ದಾರೆ, ಕರ್ತನು ನಿಮ್ಮೊಳಗಡೆ ಇದ್ದಾರೆ. ಆ ದೇವರನ್ನು ನಿಮ್ಮಲ್ಲೇ ಹುಡುಕಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.